ಹೆಚ್ಚು ಹಿರಿಯ ಶಾಸಕರು 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಮಾಡಿದಂಥ ಸಂದರ್ಭದಲ್ಲಿ 2.5 ವರ್ಷಗಳ ನಂತರ ನಾವು ರೀಶಫಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳಿದರು. ಅದರಂತೆ ಇವತ್ತು ನೀವು ಪುನರ್ರಚನೆ ಮಾಡಬೇಕು, ನಮ್ಮಲ್ಲಿರ್ತಕ್ಕಂಥ 40 ಜನ ಶಾಸಕರಲ್ಲಿ ಒಂದು 20 ಜನ ಶಾಸಕರಿಗೆ ನೀವು ಯಾರಿಗಾರು ಮಾಡಿ, ನಮಗೆ ಮಾಡಿ ಅಂತ ನಾವು ಕೇಳಲ್ಲ, ಯಾರಿಗಾರು ಮಾಡಿ 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನು ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮತ್ತು ಈಗ ಇದಾದ ನಂತರ ಉಪಚುನಾವಣೆಗಳು ಮತ್ತು ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಆದ ನಂತರ ನಾವು ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ಹೈಕಮಾಂಡ್. ಆಯಿತು, ಅವ್ರು ಹೇಳಿದ್ರು ನಾನು ಮಾತಾಡ್ತೀನಿ, ನೀವು ಹೋಗಿ ಮಾತಾಡಿ ಅಂತ ಹೇಳಿದ್ರು. ನಾನು ಚುನಾವಣೆ ಆದಮೇಲೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾಯಕತ್ವದ ಗೊಂದಲಕ್ಕೂ ನಮಗೆ ಇಲ್ಲ. ನಾವು ನಾಯಕತ್ವದ ಗೊಂದಲ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅದು ನಮ್ದಲ್ಲ ವಿಚಾರ. ಅದು ಮೊದಲನೇ ಸ್ಥಾನದ ಇತ್ಯರ್ಥ ಆಗದವರೆಗೂ ಇನ್ಯಾವ ಗೊಂದಲಗಳು ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದೇ ನೀವೇ ಹೈಕಮಾಂಡ್ ಆಗ್ಬಿಟ್ಟಿದ್ದೀರಾ, ನೀವೇ ಹೈಕಮಾಂಡ್ ಆಗ್ಬಿಟ್ಟಿದ್ದೀರಾ. ಯಾರು ನಮ್ಮ ಪಾರ್ಟಿಯವರು ಯಾರು ಹೇಳಿದ್ದಾರೆ ನಿಮಗೆ? KPCC ಅಧ್ಯಕ್ಷರು ಹೇಳಿದಾರಾ ಅಥವಾ AICC ಅದಲ್ಲ AICC ಅಧ್ಯಕ್ಷರು ಹೇಳಿದಾರಾ? ಯಾರು ಹೇಳಿದ್ದಾರೆ? ಮೇಡಮ್ ಹೇಳಿದಾರಾ? ರಾಹುಲ್ ಗಾಂಧಿ ಅವರು ಹೇಳಿದಾರಾ? ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ, ಅದನ್ನು ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ಬೇರೆ ವಿಚಾರ. ಅದು ಈ ವಿಚಾರ ಬೇರೆ, ಅದೇ ವಿಚಾರ ಬೇರೆ. ಮಾತುಗಳನ್ನ ಇಟ್ಟಿದ್ದೀವಿ ಅಷ್ಟೇ. ಅವ್ರು ಕೊಟ್ಟಿರುವಂಥ ಮಾತು ಪ್ರಕಾರ ಆಗಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆಯಿತು, ಬೈ ಎಲೆಕ್ಷನ್ ಆದಮೇಲೆ ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಭರವಸೆ ಸಿಕ್ಕಿದೆ, ಗ್ಯಾರಂಟಿ ಭರವಸೆ ಸಿಕ್ಕಿದೆ. ಅವ್ರದ್ದು ಬೇರೆ ಸಪ್ರೇಟ್, ಅವ್ರು ಮಾಡ್ಕೊಳ್ಳಿ, ಅವ್ರ ಅಭಿಪ್ರಾಯ ಅದು, ಮತ್ತು ಅವ್ರ ಹಕ್ಕು ಅವ್ರು ಕೇಳಲಿಕ್ಕೆ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ, ನಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ದೀವಿ. 11ನೇ ತಾರೀಕು ಮೇಡಮ್, ಏಪ್ರಿಲ್ 11ನೇ ತಾರೀಕು ಚುನಾವಣೆಗಳೆಲ್ಲ ಮುಗಿದ ಮೇಲೆ ಏಪ್ರಿಲ್ 11ನೇ ತಾರೀಕು ನಾವೆಲ್ಲ 40 ಜನ ದೆಹಲಿಗೆ ಹೋಗ್ಬೇಕಂತ ಎಲ್ಲ ಪ್ಲಾನ್ ಮಾಡಿದೀವಿ. ಆಗಲೇ ದೆಹಲಿಯಲ್ಲಿ ನಾಯಕರು ತಿಳಿಸಿದ್ದೀವಿ, ಎಲ್ಲ ರೆಡಿ ಆಗಿದ್ದೀವಿ. 40 ಜನ ಒಂದೇ ಫ್ಲೈಟ್ನಾಗ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು.